ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಕರ್ನಾಟಕದಲ್ಲಿ ಎಲ್ಲ ಎಕ್ಸಿಟ್ ಪೋಲ್ಗಳ ಲೆಕ್ಕಾಚಾರ ತಲೆ ಕೆಳಗಾಗಿದೆ. ಖುದ್ದು 3 ಪಕ್ಷಗಳ ಆಂತರಿಕ ಸರ್ವೆಗಳೇ ಬುಡಮೇಲಾಗಿ ಹೋಗಿದೆ. ಎಲ್ಲ 3 ಪಕ್ಷಗಳು ಒಂದೊಂದು ಸೀಟ್ ಗೆಲ್ಲುತ್ತೆ ಅನ್ನೋ ಭವಿಷ್ಯ ಪೂರ್ತಿಯಾಗಿ ಸುಳ್ಳಾಗ್ಬಿಟ್ಟಿದೆ. ಎಸ್, ಇಟ್ ಈಸ್ 3-0 ಫಾರ್ ಕಾಂಗ್ರೆಸ್. 3ಕ್ಕೆ 3 ಸ್ಥಾನಗಳನ್ನು ಗೆದ್ದು ಕಾಂಗ್ರೆಸ್ ತನ್ನ ಒಟ್ಟು ಬಲವನ್ನು 139ಕ್ಕೆ ಏರಿಸಿಕೊಂಡಿದೆ. ಬಿಜೆಪಿ 1 ಸ್ಥಾನವನ್ನು ಕಳ್ಕೊಂಡ್ರೆ ಜೆಡಿಎಸ್ ಕೂಡ 1 ಸೀಟ್ ಕಳ್ಕೊಂಡಿದೆ. ಇದು ಶಾಕಿಂಗ್ ರಿಸಲ್ಟ್ ಅನ್ಬೇಕು, ಶೇಮ್ಫುಲ್ ರಿಸಲ್ಟ್ ಅನ್ಬೇಕು ಗೊತ್ತಿಲ್ಲ. ದೇಶದ ಬಹುತೇಕ ಕಡೆ ಬಿಜೆಪಿ ಅದ್ಭುತವಾಗಿ ಮುನ್ನಡೀತಾ ಇದ್ರೆ ಕರ್ನಾಟಕದಲ್ಲಿ ಮಾತ್ರ ದಿನದಿಂದ ದಿನಕ್ಕೆ ಕುಸಿತ ಕಾಣ್ತಾ ಇದೆ. ಉಪಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಬಿಜೆಪಿ ಬಳಿ ಅಷ್ಟೊಂದು ಅಸ್ತ್ರ ಇತ್ತು, ಒಂದೂ ಉಪಯೋಗಕ್ಕೆ ಬರಲಿಲ್ಲ. ಯಾವುದರಿಂದನೂ ಕಾಂಗ್ರೆಸ್ ಅನ್ನ ಸೋಲ್ಸೋದಕ್ಕೆ ಆಗಲೇ ಇಲ್ಲ. ಇದು ನಿಜಕ್ಕೂ ಶೋಚನೀಯ. ವೀಕ್ಷಕರೇ, ಕಾಂಗ್ರೆಸ್ ವಿರುದ್ಧ ವಾಲ್ಮೀಕಿ ಹಗರಣ, ಸಿದ್ದರಾಮಯ್ಯನ ಮುಡಾ ಹಗರಣ, ವಕ್ಫ್ ಹಗರಣ, ಆಡಳಿತ ವೈಫಲ್ಯ, ಹೀಗೆ ಎಷ್ಟೊಂದು ಇಶ್ಯೂಸ್ ಇದ್ರೂ ಕೂಡ ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳೋದ್ರಲ್ಲಿ ಬಿಜೆಪಿ ಫೇಲ್ ಆಗ್ಬಿಡ್ತು. ಇಲ್ಲಿ ತಪ್ಪು ಬಿಜೆಪಿಯದ್ದು ಅಥವಾ ಹಿಂದೂಗಳದ್ದು ಅನ್ನೋದು ಪ್ರಶ್ನೆ. ಶಿಗ್ಗಾವಿ ಮತ್ತು ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆಲುವಿಗೆ ನೇರವಾಗಿ ಕಾರಣ ಆಗಿರೋದು ಮುಸಲ್ಮಾನರ ಒಗ್ಗಟ್ಟು ಮತ್ತು ಹಿಂದೂಗಳ ಅಸಡ್ಡೆ. ಯಾವ ವಕ್ಫ್ ವಿವಾದ ಬಿಜೆಪಿಗೆ ವರಾಗಬೇಕಾಗಿತ್ತು ಅದು ಕಾಂಗ್ರೆಸ್ಸಿನ ವರಾಗ್ಬಿಡ್ತು. ಮುಸಲ್ಮಾನರನ್ನ ತಮ್ಮ ಕಡೆಗೆ ಸೆಳೆದುಕೊಳ್ಳೋಕೆ, ಮುಸಲ್ಮಾನರು ಇನ್ನಷ್ಟು ಒಗ್ಗಟ್ಟಾಗಿ ಕಾಂಗ್ರೆಸ್ಗೆ ಮತ ಹಾಕೋದಕ್ಕೆ, 100% ವೋಟಿಂಗ್ ಆಗೋದಕ್ಕೆ ಕಾರಣ ಆಗ್ಬಿಡ್ತು. ಎಂದಿನ ತರಹ ಹಿಂದೂಗಳು ಮತದಾನ ಮಾಡೋ ಬದಲು ಮನೆಯಲ್ಲೇ ಕೂತು ಬಿಜೆಪಿಯನ್ನು ಸೋಲಿಸೋದ್ರಲ್ಲಿ ಯಶಸ್ವಿಯಾದರು. ವೀಕ್ಷಕರೇ, ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಸುಮಾರು 25,000ಕ್ಕೂ ಹೆಚ್ಚು ಮತದಿಂದ ಗೆದ್ದಿದ್ದಾರೆ. ಬಿಜೆಪಿ ಮೈತ್ರಿಯಲ್ಲಿದ್ದಂಥ ಜೆಡಿಎಸ್ ಸೋತಿದೆ. ನಿಖಿಲ್ಗೆ ಇದು ಹ್ಯಾಟ್ರಿಕ್ ಸೋಲು. ಚನ್ನಪಟ್ಟಣದಲ್ಲಿ ಈ ರಿಸಲ್ಟ್ನ ನಿರೀಕ್ಷೆಯೇ ಇರಲಿಲ್ಲ. ದೇವೇಗೌಡರ ಎಂಟ್ರಿ, ಜಮೀರ್ನ ಡ್ಯಾಮೇಜಿಂಗ್ ಮಾತುಗಳು, ಬಿಜೆಪಿ ಜೆಡಿಎಸ್ನ ಮೈತ್ರಿ ಬಲ ಇವೆಲ್ಲ ವರ್ಕ್ ಆಗತ್ತೆ ಅನ್ನೋ ಅಂದಾಜಿತ್ತು. ಯೋಗೇಶ್ವರ್ ಚುನಾವಣೆ ನಂತರ ಆಡಿರುವಂಥ ಮಾತುಗಳಲ್ಲೂ ಅದೇ ಭಾವ ಇತ್ತು. ಆದರೆ ಬಲವಾಗಿದ್ದು ಹೇಗೆ? ಮೊನ್ನೆ ಯೋಗೇಶ್ವರ ಹೇಳಿದ ಹಾಗೆ ಆಲ್ಮೋಸ್ಟ್ 30,000 ಮತಗಳಿಂದ ಗೆದ್ದಿದ್ದಾರೆ. ಜಮೀರ್ ಹೇಳಿದ ಭವಿಷ್ಯ ಕೂಡ ನಿಜ ಆಗಿದೆ. ಏನಿದರ ಅರ್ಥ? ಆಡಳಿತ ಪಕ್ಷ ಯಾವುದಿದೆಯೋ ಅದೇ ಪಕ್ಷಕ್ಕೆ ಬೈ ಎಲೆಕ್ಷನ್ ಅಲ್ಲಿ ಚಾನ್ಸಸ್ ಜಾಸ್ತಿ ಇರುತ್ತೆ ಅನ್ನೋದು ಪ್ರೂವ್ ಆಯಿತು. ಸೆಕೆಂಡ್ ಥಿಂಕ್ ಏನಂದ್ರೆ, ಚನ್ನಪಟ್ಟಣದಲ್ಲಿ ಹರಿದಿರುವಂತ ಹಣದ ಹೊಳೆ. ಡಿಕೆಶಿ ಬಣ ತನ್ನ ಪ್ರತಿಷ್ಠೆಯಾಗಿ ತಗೊಂಡಿತ್ತು ಈ ಚುನಾವಣೆಯನ್ನ. ಯೋಗೇಶ್ವರ್ ತಾನು ಹಣ ಖರ್ಚು ಮಾಡಲ್ಲ ಅಂತ ಕಂಡೀಷನ್ ಬೇರೆ ಹಾಕಿದ್ರು. ಸೊ ಡಿಕೆಶಿ ಕಡೆಯಿಂದ ಮತದಾರರಿಗೆ ರಾಶಿ ರಾಶಿ ಹಣ ಹೋಯಿತು. ಜಮೀರ್ ಕಡೆಯಿಂದ ನೋಟುಗಳ ಸರಬರಾಜು ಆಗಿದ್ದು ಕೂಡ ಸುದ್ದಿಯಾಗಿತ್ತು. ಅಧಿಕಾರ ಬಲ, ಹಣ ಬಲ ಇವೆರಡರ ಜೊತೆಗೆ ಮುಸಲ್ಮಾನರ ಒಗ್ಗಟ್ಟು ಯೋಗೇಶ್ವರ್ ಅವರನ್ನ ಗೆಲ್ಲಿಸ್ಬಿಡ್ತು. ಕಳೆದ ಚುನಾವಣೆಯಲ್ಲಿ ಕುಮಾರಸ್ವಾಮಿ ತಗೊಂಡಷ್ಟೇ ವೋಟನ್ನ ಈ ಬಾರಿ ನಿಖಿಲ್ ತಗೊಂಡಿದ್ದಾರೆ, ಅಥವಾ ಅದಕ್ಕಿಂತ 1-2 ಸಾವಿರ ಜಾಸ್ತಿನೇ ತಗೊಂಡಿದ್ದಾರೆ. ಆದರೂ ಸೋತಿದ್ದು ಹೇಗಂದ್ರೆ ಈ ಬಾರಿ ಮುಸ್ಲಿಂ ವೋಟ್ಸ್ ಪೂರ್ತಿಯಾಗಿ ಯೋಗೇಶ್ವರ್ಗೆ ಹೋಯಿತು. ಕಾಂಗ್ರೆಸ್ನ ಅಹಿಂದ ಮತಗಳು ಕೂಡ ಯೋಗೇಶ್ವರ್ ಪಾಲಾಯಿತು. ಇನ್ನು ಯೋಗೇಶ್ವರ್ ಅವರ ಪರ್ಸನಲ್ ಮತಗಳು ಕೂಡ ಸೇರ್ಕೊಳ್ತು. ಇದು ಅವರನ್ನ ಲಕ್ಷದ ಗಡಿ ದಾಟಿಸ್ಬಿಡ್ತು. ಕಳೆದ ಬಾರಿ 3 ಪಕ್ಷಗಳ ಮಧ್ಯ ಸೆಣಸಾಟ ಇತ್ತು. ಆದರೆ ಈ ಬಾರಿ ಇದ್ದಿದ್ದು ಕೇವಲ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್. 1 ಲಕ್ಷಕ್ಕೂ ಹೆಚ್ಚು ಮತ ಯಾರು ತಗೋತಾರೆ ಅವರು ಗೆಲ್ತಾರೆ ಅಂತ ಯೋಗೇಶ್ವರ್ ಹೇಳಿದ ಮಾತು ಕೊನೆಗೂ ನಿಜ ಆಯಿತು. ಜೆಡಿಎಸ್ ಮಾತ್ರ ಅಲ್ಲ, ಇದು ನಿಖಿಲ್ಗೂ ಅತಿ ದೊಡ್ಡ ಆಘಾತ. ಚನ್ನಪಟ್ಟಣದ ಜನತೆ ಪಕ್ಷಾಂತರಿಗೆ ಪಾಠ ಕಲಿಸ್ತಾರೆ, ನಿಖಿಲ್ ಪರ ನಿಲ್ತಾರೆ ಅನ್ನೋ ನಿರೀಕ್ಷೆ ಸುಳ್ಳಾಗಿ ಹೋಯಿತು. ಸಂಡೂರಲ್ಲಿ ಕಾಂಗ್ರೆಸ್ ಗೆಲ್ಲೋದು ಖಚಿತ ಇತ್ತು, ಯಾಕಂದ್ರೆ ಅಲ್ಲಿ ಬಿಜೆಪಿ ಗೆದ್ದಿರೋ ಉದಾಹರಣೆಯೇ ಇಲ್ಲ. ಆದ್ರೂ ರೆಡ್ಡಿ ಪ್ರಭಾವ ಕೆಲಸ ಮಾಡಬಹುದು ಅನ್ನೋ ನಿರೀಕ್ಷೆ ಇತ್ತು. ಸೋಲಿನ ಅಂತರ ಕಡಿಮೆ ಇದೆ, ಆದ್ರೂ ಸೋಲೆ ಅಲ್ವಾ. ಬಟ್ ಶಿಗ್ಗಾವಿ ರಿಸಲ್ಟ್ ನಿಜಕ್ಕೂ ಶಾಕಿಂಗ್. ಭರತ್ ಬೊಮ್ಮಾಯಿ ಅವರಿಗೆ ಟಿಕೆಟ್ ಸಿಕ್ಕಿದ್ದು ಬೇರೆಯವರಿಗಿಂತ ಭರತ್ ಅವರಿಗೇನೆ ಹೆಚ್ಚು ಶಾಕ್ ಕೊಟ್ಟಿತ್ತು. ಆ ಟಿಕೆಟ್ ನೀಡಿಕೆ ಬಗ್ಗೆ ಅಸಮಾಧಾನ ಕೂಡ ಇತ್ತು. ಆದರೆ ಕಾಂಗ್ರೆಸ್ ಅಲ್ಲಿ ಅದಕ್ಕಿಂತ ಹೆಚ್ಚಿನ ಅಸಮಾಧಾನ ಹೊಗೆ ಆಡ್ತಾ ಇತ್ತು. ವಿನಯ್ ಕುಲಕರ್ಣಿ ಕುಟುಂಬಕ್ಕೆ ಟಿಕೆಟ್ ತಪ್ಪಿಸಿ ಯಾಸಿರ್ ಪಠಾಣ್ ಎಂಬ ಸೋಲೋ ಕುದುರೆಗೆ ಸಿದ್ದರಾಮಯ್ಯ ಟಿಕೆಟ್ ಕೊಡಿಸಿದಾಗ ಇಡೀ ರಾಜ್ಯದಲ್ಲಿ ಯಾರಿಗೂ ಈ ರಿಸಲ್ಟ್ನ ನಿರೀಕ್ಷೆ ಇರಲಿಲ್ಲ. ಅಜ್ಜಂಪೀರ್ ಖಾದ್ರಿಯ ಭಿನ್ನಮತ ಕೂಡ ಸುದ್ದಿಯಾಗಿತ್ತು. ಆದರೆ ಇವತ್ತು ರಿಸಲ್ಟ್ ಮಾತ್ರ ಕಂಪ್ಲೀಟ್ಲಿ ಶಾಕಿಂಗ್. ಜನ ಕುಟುಂಬ ರಾಜಕಾರಣವನ್ನ ತಿರಸ್ಕರಿಸ್ತಾ ಇದ್ದಾರಾ, ಅಥವಾ ಮತ್ತೆ ಇಲ್ಲಿಯೂ ಮುಸ್ಲಿಂ ಒಗ್ಗಟ್ಟು ಅನ್ನೋದು ಗೆಲುವಿನ ಮ್ಯಾಜಿಕ್ ಮಾಡಿಬಿಡ್ತಾ?
ಬಿಜೆಪಿ ಹೈಕಮಾಂಡ್ ಈಗ ಕರ್ನಾಟಕ ಬಿಜೆಪಿಗೆ ಸೀರಿಯಸ್ ಆದ ಸರ್ಜರಿ ಮಾಡೋ ಅಗತ್ಯ ಕಾಣ್ತಾ ಇದೆ. ಬಣ ರಾಜಕೀಯ, ಒಳ ಒಪ್ಪಂದ, ಅಡ್ಜಸ್ಟ್ಮೆಂಟ್, ನಾಯಕತ್ವ ಕಲಹ, ಬಹಿರಂಗ ಕಿತ್ತಾಟ ಇವೆಲ್ಲದಕ್ಕೂ ಕಡಿವಾಣ ಹಾಕದೆ ಹೋದ್ರೆ ರಾಜ್ಯದಲ್ಲಿ ಬಿಜೆಪಿ ಭವಿಷ್ಯಕ್ಕೆ ನಿಜಕ್ಕೂ ಆತಂಕ ಇದೆ. ಕರ್ನಾಟಕದಲ್ಲೂ RSS ಮೂಲಕ ಪಕ್ಷದ ಸಂಘಟನೆ ಮತ್ತು ಶಿಸ್ತು ರೂಪುಗೊಳ್ಳೋ ಅಗತ್ಯ ಇದೆಯಾ? ಈ ಬಗ್ಗೆ ಹೈಕಮಾಂಡ್ ಆದಷ್ಟು ಬೇಗ ನಿರ್ಣಯ ಕೈಗೊಳ್ಳದೆ ಹೋದ್ರೆ ಇನ್ನಷ್ಟು ಡ್ಯಾಮೇಜ್ ಆಗೋದು ಖಚಿತ. ಸರಿಯಾದ ಮಾರ್ಗದಲ್ಲಿ ಹೋರಾಟಗಳನ್ನು ರೂಪಿಸದೆ ಹೋದ್ರೆ, ಸಮರಗಳಿಗೆ ತಾರ್ಕಿಕ ಅಂತ್ಯ ಕೊಡದೆ ಹೋದ್ರೆ ಬಿಜೆಪಿ ಕಾಂಗ್ರೆಸ್ ಅನ್ನ ಮೆಟ್ಟಿ ನಿಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ಸುಳ್ಳು ಆರೋಪಗಳ ಮೂಲಕ ಕಾಂಗ್ರೆಸ್ ಕಳೆದ ಬಾರಿ ಬಿಜೆಪಿಯನ್ನು ಸೋಲಿಸಿ ಅಧಿಕಾರ ಕಿತ್ಕೊಳ್ತು. ಆದ್ರೆ ಬಿಜೆಪಿಗೆ ಜೆನ್ಯೂನ್ ಇಶ್ಯೂಸ್ ಇದ್ದಾಗ್ಲೂ ಕಾಂಗ್ರೆಸ್ ಅನ್ನ ಸೋಲ್ಸೋದಕ್ಕೆ ಆಗ್ತಾನೆ ಇಲ್ಲ. ಬಿಜೆಪಿ ಹೋರಾಟಗಳನ್ನ ರೂಪಿಸೋದ್ರಲ್ಲಿ ಸೋಲ್ತಾ ಇದೆ, ಒಗ್ಗಟ್ಟು ಮರೆತಿದೆ, ಪಟ್ಟು ಹಿಡಿದು ಹೋರಾಡೋ ಛಲ ತೋರಿಸ್ತಾನೆ ಇಲ್ಲ. ಎಲ್ಲ ಹಗರಣಗಳ ನಡುವೆ ಅಭಿವೃದ್ಧಿ ಕೆಲಸ ಕೂಡ ಮಾಡದೆ ಕಾಂಗ್ರೆಸ್ ಇಷ್ಟು ಆರಾಮಾಗಿ ಇದೆ ಅಂದ್ರೆ ಅದಕ್ಕೆ ಕಾರಣ ಬಿಜೆಪಿಯ ಫೇಲ್ಯೂರ್. ಕಹಿಯಾದ್ರೂ ಇದು ಸತ್ಯ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.